ಅಲ್ಲ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವರೇನು ಹೇಳಿರಬೇಕಲ್ಲ, ಮಾತಾಡಿದವರು ಅವರೇ ಅಲ್ವಾ. ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿರೋದು ಅಲ್ವಾ. ನಾವು ಬರ ಹೇಳ್ತೀವಿ ಅಂತ ಹೇಳಿ ಅಂದ್ರೆ ಏನೋ ಒಂದು ಸಂದೇಶ ಅಲ್ಲ ಸರ್, ಮುಂದೆ ತೀರ್ಮಾನ ಮಾಡ್ತಾರೆ. ಇಬ್ರು ಬಯಸಿದ್ರಲ್ಲ ಸರ್, ಡಿ.ಕೆ. ಶಿವಕುಮಾರ್ ಅಧಿಕಾರ ಹಂಚಿಕೆಯಲ್ಲಿ ಕ್ಲಾರಿಟಿ ಬಯಸಿದ್ರು, ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಅವರು ಒಂದು ಭೇಟಿ ಬಯಸಿದ್ರು. ಎರಡೂ ಕಾರಣದಿಂದಾಗಿ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಆಗಿರೋ ಮಾತುಕತೆ ಭಾಳ ಚರ್ಚೆ ನಡೀತಾ ಇದೆ. ಅಲ್ಲ ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ನಮಗೇನು ಹೇಳಿಲ್ಲಲ್ಲ ಅವರು. ಬಟ್ ರನ್ವೇಲಿ ಈ ಥರ ಚರ್ಚೆಗಳು ಅಗತ್ಯ ಇತ್ತ? ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಾಂಪ್ರತ, ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ನೋಡುವುದು ನೀವು ತೋರಿಸಿದ್ರಲ್ಲ, ಅಷ್ಟೇ ನೋಡಿರೋದು ನಾವು. ಅಲ್ಲ, ಇಬ್ಬರಿಗೆ ಫಸ್ಟ್ ಮಾತಾಡ್ತಾರೆ, ಆಮೇಲೆ ಸಪ್ರೇಟ್ ಕರ್ಕೊಂಡೋಗಿ ಇವರೇ ಮಾತಾಡಿಸ್ತಾರೆ. ಇದೆಲ್ಲ ಇವ್ರ ನಡುವೆ ಏನೋ ಒಂದು ಬಾಂಧವ್ಯ ಇಲ್ಲ, ಒಂದು ಒಗ್ಗಟ್ಟಿಲ್ಲ ಅನ್ನೋ ಥರದಲ್ಲಿ ಬಿಂಬಿತ ಆಗ್ತಾ ಇದೆ ಸರ್. ಪ್ರತ್ಯೇಕವಾಗಿ ಇವರೇ ಕರ್ಕೊಂಡೋಗಿ ಮಾತನಾಡಿಸುವಂಥದ್ದು. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಬರೋದಿಲ್ಲ, ನೋ ಕಾಮೆಂಟ್ಸ್.